ಪ್ರಸ್ತುತಪಡಿಸುತ್ತಿದ್ದೇವೆ ಹಾಸ್ಯ ಕಿರುನಾಟಕ ನಾವಿದ್ದೇವೆ. ನನ್ನ ಮದುವೆಯಂತೆ ಆಹ ನನ್ನ ಮದುವೆಯಂತೆ ಓಹ ನನ್ನ ಮದುವೆಯಂತೆ ನಂಗು ನೀಗುರಿ ಏನಂತೆ ಓದುವ ಗುಂಡಂತೆ ಟಾಮ್ ಟಾಮ್ ಟಾಮ್. ರೀ ನಿಮಗೆ ಮದುವೆ ಆಗಿಲ್ಲ ಕಣ್ರಿ, ನಾನೇ ನಿಮ್ ಹೆಂಡತಿ. ಅಯ್ಯೋ ಹೌದಲ್ಲ, ನನ್ಗೆ ಮದುವೆ ಆಗಿದೆ ಅಲ್ಲ. ಸದ್ಯ ನೆನ್ಪಾಯ್ತಲ್ಲ, ಹೋಗೋಣವಾ? ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಸಾಕ್ ನಡೀರಿ. ಶ್ವೇತಾ ಅವರ? ನನ್ನ ಹೆಸರು ಶ್ವೇತಾ ಅಂತ. ನಮ್ಮ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀನಿ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರಿ ಅಲ್ವಾ? ಇಸ್ ಇಟ್ ದ ರೈಟ್ ಟೈಮ್ ಟು ಟಾಕ್ ಮ್ಯಾಮ್? ಶ್ಯೂರ್ ಮ್ಯಾಮ್. ನೀವು ಮೀಟಿಂಗ್ ಅಲ್ಲಿದ್ರೆ ನಾನು ಈವ್ನಿಂಗ್ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ಶ್ವೇತಾ, ಈಗ ನಾವು ಒಬ್ರಿಗೊಬ್ರು ಅರ್ಥ ಆಗಿದೀವಲ್ವಾ? ನಾನೇನ್ ಡಿಕ್ಷನರಿನಾ? ಯಾವಾಗ ನೋಡ್ತಿದ್ಯಲ್ಲ? ನಿನ್ ಮುಖ ನೋಡ್ತಾ ಇದ್ರೆ ನಂಗೆ ಪ್ರಪಂಚನೇ ಮರ್ತೈತೆ ಅನ್ಸುತ್ತೆ. ಕವಿಯೇ ಬಿಟ್ಟಿದ್ಯಾ? ಇನ್ ಗ್ಯಾರಂಟಿ 9ನೇ ಜ್ಞಾನಪೀಠ ಕನ್ನಡಕ್ಕೆ ಬರೋದು ಅಂತ. ಮದ್ವೆ ಮೊದಲು ಎಲ್ಲ ಹೇಳ್ಬೋದು, ಆಮೇಲೆ ಬರೀ ಕೇಳದೆ ತಾನೆ. ಸುಮ್ಮನೆ ತಮಾಷೆ ಹೇಳ್ದೆ, ಒಪ್ಸ್ಕೋಬೇಡ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ಇಟ್ರೆ ಇದೀವಿ, ಮೂರನೇ ನಮಸ್ಕಾರ ಯಾರಿಗೆ? ಸರ್, ಐ ಆಮ್ ಗಣೇಶ್. ಅದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಸ್ಟೈಲ್ ಫಾಲೋ ಮಾಡ್ತಿದ್ದೀನಿ. ಇಲ್ಲಿ ಯಾಕೆ ಬಂದ್ರಿ? ನಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡೋದಕ್ಕ? ಸರ್, ನಿಮ್ಮಿಬ್ಬರು ಮದುವೆ ನಾನು ಮಾಡ್ಕೊಡ್ತೀನಿ. ನಾವ್ ಯಾಕೆ ಮದ್ವೆ ಆಗ್ಬೇಕು? ಆಫೀಸ್ ಕೆಲಸ ಮಾಡ್ತಿದೀವಿ ಇಲ್ಲಿ. ಏನ್ ಸರ್, ವರ್ಕ್ ಫ್ರಮ್ ಹೋಮ್ ಕೇಳಿದ್ದೀನಿ. ಇದ್ಯಾವ್ದು ಸರ್, ವರ್ಕ್ ಫ್ರಮ್ ಪಾರ್ಕ್? ನಮ್ ಬಾಸೇ ಕೇಳಲ್ಲ, ನಿಮಗೆ ಯಾಕ್ರಿ? ಸರ್, ನಾನು ಹೆಚ್ 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 ಟ್ರಿಪಲ್ ಹೆಚ್ ಈವೆಂಟ್ ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್. ಅದಕ್ಕೆ ನಾವೇನ್ರಿ ಮಾಡ್ಬೇಕು? ಸಾರಿ ಮೇಡಮ್, ತಪ್ಪು ತಿಳ್ಕೊಬೇಡಿ. ನಮ್ಗೂ ಟಾರ್ಗೆಟ್ಸ್ ಇವೆ. ಈ ಬ್ಯಾಂಕ್ ಅಲ್ಲಿ ಹೇಗೆ ಎಲ್ಲದಕ್ಕೂ ಟಾರ್ಗೆಟ್ ಇರುತ್ತೋ ಅದೇ ರೀತಿ ನಮ್ಗೆ ರ್ಯಾಂಕಿಂಗ್ ಬೇರೆ ಇದೆ ಮೇಡಮ್. ನಾನು ಸಂಜೆ ಹೋಗಿ ಎಷ್ಟು ಜನನ ಮೀಟ್ ಮಾಡಿದ್ದೀನಿ ಅಂತ ರಿಪೋರ್ಟ್ ಕೊಡ್ಬೇಕು. ಅದ್ ಸರಿ, ಈ ಎಚ್ ಅಂದ್ರೇನು? ಅದ್ ಗೊತ್ತಿಲ್ಲ ಸರ್. ಅದೇ ಹುಟ್ಟೋದ್ರಿಂದ ಹಿಡಿದು ಹೋಗೋವರೆಗೂ ನಾವು ಅಷ್ಟು ಇವೆಂಟ್ ಮ್ಯಾನೇಜ್ ಮಾಡ್ಕೊಡ್ತೀವಿ. ಹೌದಾ? ನಾವು ಮದ್ವೆ ಆಗ್ಬೇಕು ಓದ್ತಿದೀವಿ, ಮನೇಲೂ ಮಾತಾಡ್ತಾ ಇದ್ದಾರೆ. ಎಲ್ಲ ಫೈನಲೈಸ್ ಆದ್ಮೇಲೆ ನಿಮ್ಗೆ ನಾವು ಹೇಳ್ತೀವಿ. ಸದ್ಯಕ್ಕೆ ನೀವು ಜಾಗ ಖಾಲಿ ಮಾಡಿದ್ರೆ ನಾವಿಬ್ರು ಮಾತಾಡ್ಕೋಬಹುದು. ಆಯ್ತು ಸರ್, ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡು. ಕಾಲ್ ಮೀ ವೆನ್ ಎವರ್ ಯು ನೀಡ್ ಮೈ ಅಸಿಸ್ಟೆಂಟ್ ಸರ್. ಮೇಡಮ್ ಬರ್ತೀನಿ, ಮೇಡಮ್ ಬರ್ತೀನಿ ಸರ್. ಅಯ್ಯೋ ಪಾಪ, ಎಲ್ಲ ಕೆಲಸದಲ್ಲೂ ಟೆನ್ಷನ್ನು, ರ್ಯಾಂಕಿಂಗು, ಟಾರ್ಗೆಟ್. ಸರಿ ಸರಿ, ನಾವು ಬೇಗ ಮದುವೆ ಆಗೋಣ. ಓ ಮಿಸ್ಟರ್ ಗಿರಿ, ವೈ ಸೋ ಹರಿ? ಫಸ್ಟ್ ನಮ್ಮ ಮನೆಗೆ ಹೋಗೋಣ, ನಮ್ಮ ಪೇರೆಂಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈಗಲೇ ಹೋಗೋಣ? ಶುಭಶ್ಯ ಆಯ್ತು ಮೇಡಮ್. ಈ ಮನ್ಮಥನು ವೀರರಲ್ಲಿ ವೀರ ಬಂದ ನಮ್ಮ ಶೂರ.
ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरि सदना मृदुवदना मधुसूदना इह स्वागतं कृष्ण शरणागतं कृष्ण ಆಹಾಹಾ, ನಿಮ್ದು ಕಲಾಕುಟುಕ. ನಾನ್ ಬರ್ದಿದ್ದ ಸಂಬಂಧ ಅನ್ನೋ ಕಥೆಲು ಇದೇ ತರ ಸನ್ನಿವೇಶ ಬರುತ್ತೆ. ಹ, ಗೋಪಿಯು ಸಂಗೀತ ಪ್ರಿಯ. ಅವನು ಗೆಳೆಯನ ಮನೆಗೆ ಹೋದಾಗ ಮನೆಯಲ್ಲಿದ್ದ ಸಂಗೀತಮಯ ವಾತಾವರಣವನ್ನು ಕಂಡು ಮಂತ್ರಮುಗ್ಧನಾದ. ಹೌದೌದು, ಸರಿಯಾಗಿ ಹೇಳಿದ್ರಿ. ಇಲ್ಲ ಇಲ್ಲ ಇಲ್ಲ, ಅವ್ರು ಸ್ವಲ್ಪ ಹಾಗೆ. ಆಹಾಹಾ, ಏನ್ ಚೆನ್ನಾಗಿ ತಾಳ ಹಾಕ್ತಾರೆ. ತಾಳ ಹೆಜ್ಜೆ ತಾಳಕ್ಕೆ ಕೈ ಬಳೆಯ ನಾದಕ್ಕೆ ಕಾಲ್ಗೆಜ್ಜೆ ತಾಳಕ್ಕೆ ಕೈ ಬಳೆಯ ನಾದಕ್ಕೆ ಮರುಳಾಗಿ ಓಡಿ ಬಂದೆನೆ ಎದೆ ಛಲ್ 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 ಮೈ ಝುಮ್ 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 ಹೃದಯ ಡೌ ಡೌ ಎಂದು ಸೋತೆನೆ ಆಹಾಹಾ, ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಿ. ನಿಮ್ ಡ್ಯಾನ್ಸ್ ನೋಡ್ತಿದ್ರೆ ನನಗೆ ನಾನ್ ಬರ್ದ ಬಾಪ್ರಿಯ ಕಥೆನೇ ನೆನಪಾಗುತ್ತೆ. ಅದ್ರಲ್ಲೂ ಕಿರಣ್ ಇದೇ ತರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಗೀತಾ ತನ್ನ ಇನ್ನಿನ ಕರೆಗೆ ಕಾಯುತ್ತಾ ಕುಳಿತಿರ್ತಾಳೆ. ಮೊಬೈಲ್ ರಿಂಗಣಿಸಿದಾಗೆಲ್ಲ ತನ್ನ ಇನ್ನಿನ ಕರೆಯಿಂದೇ ತೆಗೆದು ನೋಡಿ ಬೇರೆ ನಂಬರ್ ಕಂಡಾಗ ಮೊಬೈಲ್ ಅನ್ನು ಹಾಸಿಗೆ ಮೇಲೆ ಬಿಸಾಕುತ್ತಾಳೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ಹೇಳೇ ಇಲ್ಲ. ಇಲ್ಲ ಇಲ್ಲ, ಅವ್ರು ಸ್ವಲ್ಪ ಹಾಗೆ. ಏ, ಸಂಗೀತನೂ ಬರುತ್ತೆ. ಬೇಕಾದ್ರೆ ನಾನು ಹಾಡ್ತೇನೆ. ಹೌದಾ? ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನುದ ನೀನು ನೀನೇ ಇಲ್ಲಿ ನಾನು ನಾನೇ ಹಾಡಲು ನೀವು ಆಡಬೇಕು ತೂಗಾಡುತ್ತಾ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು ಆಹಾಹಾ, ಸುಂದರ, ಅತಿ ಸುಂದರ. ನಿಮ್ ಡ್ಯಾನ್ಸ್ ನೋಡ್ತಾ ಇದ್ರೆ ನನಗೆ ನಾನ್ ಬರ್ದ ಕಾಲೇಜಿನ ಗಂಡು ಕಥೆ ನೆನಪಾಗುತ್ತೆ. ಗುರು ಮತ್ತು ಸಂಗಡದವರು ರಘು ಗೆಂಗನ್ನು ಸೋಲಿಸಲು ಅಂತರ ಕಾಲೇಜಿನ ಸ್ಪರ್ಧೆಯಲ್ಲಿ ಸೇರುತ್ತಾರೆ. ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಎರಡೂ ಗುಂಪಿನವರು ಹುಮ್ಮಸ್ಸಿನಿಂದ ಅವರನ್ನು ಇವರು ಸೋಲಿಸಬೇಕು, ಇವರನ್ನು ಅವರು ಸೋಲಿಸಬೇಕು ಎನ್ನುವ ಜೋಶಿನಿಂದ ಹಾಡುತ್ತಿರ್ತಾರೆ. ಇವರ ಹಾಡಿಗೆ ಅವರ ಉತ್ತರ, ಅವರ ಹಾಡಿಗೆ ಇವರ ಉತ್ತರ. ಹೌದೌದು, ಸರಿಯಾಗಿ ಹೇಳಿದ್ರಿ. ನನ್ನೇನು ಗೆಲ್ಲಲಾರೆ ಇಳಿದು ಇಳಿದು ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ಅಯ್ಯೋ, ಎದ್ದೇಳ್ರಿ. ಸನಿಹಕ್ಕೆ ಬಾರ ಬಾರ ಸನಿಹಕ್ಕೆ ಬಾರ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ಲಕ 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 ಧಾಮ್
ತರಗಡ ಧೀಂ ತರಗಡ ತೋಂ ತರಗಡ ನಂ ತರಗಡ ತತ್ತ ತರಗಡ ದಿತ್ತಿ ತರಗಡ ತೋಂ ತೋಂ ತರಗಡ ನಂ ನಂ ತರಗಡ ತಾ ಧೀಂ ತೋಂ ನಂ ಛಂ ಛಂ ತಾ ಧೀಂ ತೋಂ ನಂ ಛಂ ಛಂ ತಕ್ಕಿಟ ಧಿಕ್ಕಿಟ ತೋಂಕಿಟ ನಂಕಿಟ ತಗ ತರಗಡ ತಗ ತತ್ತ ತಲಾಂಟ. ಅಯ್ಯೋ 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 ಕ್ಷಮಿಸ್ಬೇಕು. ನಾನು ಹಾಡಲ್ಲಿ ಮುಳುಗೋಗಿದ್ದೆ, ಗೊತ್ತೇ ಆಗ್ಲಿಲ್ಲ. ಏನ್ರಿ ನಿಮ್ ಮನೇಲಿ ಹೀಗೆ ಮಾಡ್ತೀರಾ? ನೋಡ್ರಿ, ನಾನು ಬರ್ದಿದ್ದ ಕವಿತೆ ಕೇಳಿ ಎಲ್ಲರೂ ಎಷ್ಟು ಹಾಡು ಹೊಗಳ್ತಾ ಇದ್ದಾರೆ. ನೀವು ಇದ್ದೀರಾ, ಉಪಯೋಗಕ್ಕಿಲ್ಲ. ನೀವು ಇದ್ದೀರಾ, ನನ್ನ ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೆಚ್ಕೊಂಡು ಹಾಡು ಹೇಳ್ತಾ ಇದ್ದೀರಾ. ಹೌದೌದು, ಸರಿಯಾಗಿ ಹೇಳಿದ್ರಿ. ರೀ, ಈ ಮೊಬೈಲ್ ಎಕ್ಸ್ಚೇಂಜ್ ಆಫರ್ ತರ ಇಲ್ಲೋ ಎಕ್ಸ್ಚೇಂಜ್ ಆಫರ್ ಇದೆಯಾ? ಹಲೋ, ನಮಸ್ಕಾರ 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 ಸರ್. ಸಾಕಷ್ಟು ಎಕ್ಸ್ಚೇಂಜ್ ಆಫರ್ ಇವೆ. ನಿಮಗೆ ಯಾವ ಬ್ರ್ಯಾಂಡ್ ಮೊಬೈಲ್ ಬೇಕು? ಅಯ್ಯೋ, ನೀವು ಸರಿಯಾಗಿ ಹೇಳಲಿಲ್ಲ. ಹೌದು, ನಾನ್ ಬಂದಿದ್ದು ಅದಕ್ಕಲ್ಲ. ಇವರು ಮೊಬೈಲ್ ಆಫರ್ ಇದೆಯಾ ಅಂತ ಕೇಳಿದ್ರಲ್ಲ, ಅದು ಕೇಳ್ತಿತ್ತು, ಅದಕ್ಕೆ ಹೇಳಿದೆ. ಹಾಗಿದ್ರೆ ನೀನೇನಕ್ಕೆ ಬಂದಿದ್ದು? ನೀವು ಮದುವೆಗೆ ಹುಡುಕ್ತಿದ್ರಲ್ವಾ? ಹೌದು, ನನ್ನ ಮಗಳಿಗೆ ಹುಡುಗನ ಹುಡುಕ್ತಾ ಇದ್ವಿ. ಅಷ್ಟ್ರಲ್ಲಿ ಇವ್ರು ಬಂದ್ರು, ಮತ್ತೆ ಹೋಯ್ತು ನೋಡಿ. ಹೌದೌದು, ಸರಿಯಾಗಿ ಹೇಳಿದ್ರಿ. ಅರೆ ನಾವು ಅಷ್ಟೇ, ನಮ್ಮ ಮಗನ್ಗೆ ಮಗಳು ಹುಡುಕ್ತಾ ಇದ್ವಿ. ಇವ್ರ ಮನೇಲಿ ಹುಡುಗಿ ಇದ್ದಾಳೆ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದ್ರೆ ಇಲ್ಲಿ ಇವನ್ ನೃತ್ಯ ನೋಡಿ ಎಲ್ಲ ಮರ್ತೇ ಹೋಯ್ತು. ನೀವು ಥೇಟ್ ನಿರ್ಮಮ ರಾಜೇಂದ್ರ ತರಾನೇ ನೃತ್ಯ ಮಾಡ್ತೀರಾ. ಹೌದು ಕಣ್ರಿ, ನಾವು ಬಂದಿದ್ದು ಹೆಣ್ಣು ನೋಡಕ್ಕೆ ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಮರ್ತ ಹೋಯ್ತು. ನಾನು ಬರ್ದಿದ್ದ ಮರುವಿ ಮಹಾಶಯ ಕಥೆಲು ಇದೇ ತರ ಆಗುತ್ತೆ. ಇರಿ ಇರಿ. ಗಣೇಶ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಸಂಗೀತದ ಅಲೆಗಳು ಕಿವಿಯ ಮೇಲೆ ಬಿದ್ದವು. ಸ್ವರದ ಆಲಾಪನೆ ಸಮುದ್ರದ ಅಲೆಗಳ ಶಬ್ದದಂತೆ ಮೃದು ಮಧುರವಾಗಿ ಹರಿದು ಬರುತ್ತಿತ್ತು. ತಂಗಾಳಿಯ ಸೂಯಿ ಗುಡಿಯುವ ಮೆಲ್ಲಗಿನ ದನಿ ಕಿವಿ ಸೋಕಿದಂತೆ ಸಂಗೀತದ ಮಾಧುರ್ಯ ತೋರುತ್ತಿತ್ತು. ಗಣೇಶನಿಗೆ ತಾ ಬಂದ ವಿಷಯವೇ ಮರೆತು ಹೋಯಿತು. ಹೌದೌದು, ಸರಿಯಾಗಿ ಹೇಳಿದ್ರಿ. ಎಲ್ಲಿ ಸರಿಯಾಗಿ ಹೇಳಿದ್ರು ಮೇಡಮ್? ನನಗೆ ಎಲ್ಲ ಜ್ಞಾಪಕ ಇದೆ. ಅಯ್ಯಯ್ಯೋ, ಅದ್ ನೀವಲ್ಲ ಸರ್, ನಾನು ಬರ್ದಿದ್ದ ಕಥೆಲ್ ಪಾತ್ರ. ಓ ನೋಡಿ, ಮತ್ತೆ ಹೋಗ್ಬಿಟ್ಟಿದೆ. ಪಾತ್ರ ಎಂದಾಗ ನನಗೆ ಬಂತು. ನನಗೆ ಮದುವೆಗೆ ನಾವು ಪಾತ್ರಗಳಿಗೆ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ. ನೀವ್ಯಾರು? ಸರ್, ನಾನು ಗಣೇಶ್. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಅಲ್ಲ ಸರ್, ಇನ್ನ ಹುಡುಗ ಹುಡುಗಿನೇ ಒಪ್ಪಿಲ್ಲ. ನಿಮ್ಗೆ ಹೆಂಗೆ ನಾವು ಬಂದಿದ್ದ ವಿಷಯ ಗೊತ್ತಾಗಿದ್ದು? ನೀವು ಮದುವೆ ಬಗ್ಗೆ ಮನೆಯಲ್ಲಿ ಮಾತಾಡ್ತಿದ್ರಿ, ಹೌದಾ? ಹೌದು. ನೀವು ಮೊಬೈಲ್ ಫೋನ್ ನಲ್ಲಿ ಚೌಲ್ಟ್ರೀಸ್ ಸರ್ಚ್ ಮಾಡ್ತಾ ಇದ್ದೀರಿ, ಹೌದಾ? ಹೌದು. ನೀವು ಅವೆನ್ಯೂ ರೋಡ್ ಇರುವ ಬಟ್ಟೆ ಅಂಗಡಿ ಬಗ್ಗೆ ಹುಡುಕ್ತಾ ಇದ್ದೀರಿ, ಹೌದಾ? ಹೌದು. ಹೌದು, ನಾನು ಹುಡುಕ್ತಾ ಇದ್ದೆ. ಅದೇ ಮೇಡಮ್, ನಮಗೆ ಎಲ್ಲ ಮೆಸೇಜ್ ಬಂದ್ಬಿಡುತ್ತೆ. ಅದು ಹೇಗೆ? ನಾನು ನನ್ನ ಫೋನಲ್ಲಿ ಹುಡುಕಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತಾ? ನಿಮ್ಮ ಹೆಸರು ಉಮಾ, ಹೌದಾ? ಹೌದು. ನಿಮ್ಮ ಗಂಡನ ಹೆಸರು ಸತೀಶ್, ಹೌದಾ? ಹೌದು. ನೀವು ನೃತ್ಯ ಕಲ್ತಿದ್ದೀರಿ, ಹೌದಾ? ಹೌದು. ನೀವು MBA ಮಾಡಿದ್ದೀರಿ, ಹೌದಾ? ಹೌದು. ನಿಮಗೆ ಒಬ್ಬಳೇ ಮಗಳು, ಹೌದಾ? ಹೌದು. ನಿಮ್ಮ ಮಗಳ ಹೆಸರು ಶ್ವೇತಾ, ಹೌದಾ? ಹೌದು. ಹೌದೌದು, ಸರಿಯಾಗಿ ಹೇಳಿದ್ರಿ. ನಿಮ್ಗೆ ನಮ್ ವಿಚಾರ ಎಲ್ಲ ಹೇಗ್ ಗೊತ್ತಾಯ್ತು? ಅದೇ ಮೇಡಮ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಮೊಬೈಲು, ಫೇಸ್ಬುಕ್, ಇನ್ಸ್ಟಾಗ್ರಾಮು ಮತ್ತೆ ಎಲ್ಲ ಕಡೆಯಿಂದ ಡೀಟೇಲ್ಸ್ ಗ್ಯಾದರ್ ಮಾಡಿ ನಮಗೆ ಕಳಿಸುತ್ತೆ. ನಾವು ಅದನ್ನೆಲ್ಲ ಸ್ಟಡಿ ಮಾಡಿ ನಿಮಗೆ ಬೇಕಾಗಿದ್ದ ತರ ಫಂಕ್ಷನ್ಗಳನ್ನ ಅರೇಂಜ್ ಮಾಡಿಕೊಡ್ತೀವಿ. ಆಯ್ತಾ ಆಯ್ತಾ ಇವರೆಲ್ಲ ಯಾರಮ್ಮ? ಇವರು ಹುಡುಗಿ ಹುಡುಕ್ತಾ ಇದಾರೆ. ಅವ್ರ ಮಗನ್ಗೆ ನೀನನ್ ಕೇಳ್ತಾ ಇದಾರೆ ಕಣೆ ಶ್ವೇತಾ. ಹೋಗಮ್ಮ. ಅಪ್ಪ, ನನ್ ಯಾರನ್ನ ಮದ್ವೆ ಆಗಲ್ಲ. ಶ್ವೇತಾ, ಇವರು ನಮ್ಮ ಅಪ್ಪ ಅಮ್ಮ. ಅಮ್ಮ, ನೀನ್ ಯಾರು ಹೇಳ್ತೀಯೋ ಅವ್ರನ್ನೇ ಮದ್ವೆ ಆಗ್ತೀನಮ್ಮ. ಏನ್ ಸರ್, ವರ್ಕ್ ಫ್ರಮ್ ಪಾರ್ಕ್ ಮುಗಿತಾ? ಸುಮ್ಮನೆ ನೀವೇನಿಲ್ಲಿ? ಸರ್, ಇವರಿಬ್ರು ಮದುವೆ ಬಗ್ಗೆ ಮಾತಾಡ್ತಿದ್ರು, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಪಿಕ್ಚರೇ ನಡೀತಾ ಇದೆ. ಅಲ್ವೋಗಿರಿ, ನೀನೇನೋ ಇಲ್ಲೇ? ಹೇ ಶ್ವೇತಾ, ಯಾರೇ ಇವರು? ಅಮ್ಮ, ನಾನು ಇವ್ನ ಲವ್ ಮಾಡ್ತಿದ್ದೀನಮ್ಮ. ಅಮ್ಮ,
ನಾನು ಅವನೇ ಲವ್ ಮಾಡ್ತಿದ್ದೀನಮ್ಮ. ಅಯ್ಯೋ ದೇವ್ರೇ, ನೋಡಿದ್ರೇನ್ರಿ, ನಮ್ಗೆ ಗೊತ್ತಿಲ್ಲದೆ ಸರಿಯಾಗಿ ನಿಮ್ಮನೆಗೆ ಬಂದ್ಬಿಟ್ಟಿದೀವಿ. ನಾನು ಬರ್ದೆ ಸ್ವರ್ಗದಲ್ಲಿ ಮದುವೆ ಕಥೆಲು ಇದೇ ತರ ನಡೆಯುತ್ತೆ ಕಣ್ರಿ. ಕೃಷ್ಣ ಅವನ ತಂದೆ ತಾಯಿಯರ ಜೊತೆ ಒಳ್ಳೆಯ ಮನಸ್ಸಿನಿಂದ ರಾಧೆಯ ಮನೆಗೆ ಬರುತ್ತಾನೆ. ಅದು ರಾಧೆಯ ಮನೆ ಎಂದು ಗೊತ್ತಿರುವುದಿಲ್ಲ. ಬಾಗಿಲ ಕರಗಂಟೆಯನ್ನು ಒತ್ತುತ್ತಾನೆ. ಬಾಗಿಲು ತೆರೆಯುತ್ತದೆ. ತೆರೆದೊಡನೆ ಎದುರಿನಲ್ಲಿ ರಾಧೆ ಮದುಮಗಳಿನಂತೆ ನಿಂತಿರುತ್ತಾಳೆ. ಅವಳನ್ನು ಕಂಡ ಕೃಷ್ಣ ಅಪ್ಪ ಅಮ್ಮ ಜೊತೆಗಿರುವುದನ್ನೇ ಮರೆತು ಹೋಗಿ ಅವಳನ್ನು ತಪ್ಪುತ್ತಾನೆ. ಹೌದು, ಸರಿಯಾಗಿ ಹೇಳಿದ್ರಿ. ನೋಡಿ, ಇಬ್ರು ಕೈ ಇಟ್ಕೊಂಡು ಹೆಂಗ್ ನಿಂತಿದ್ದಾರೆ. ಏನೇ ಶ್ವೇತಾ, ಹಾಗೆ ಹೆಜ್ಜೆನೂ ಇಟ್ಬಿಡು, ಮದ್ವೆನೇ ಆಗ್ಬಿಡುತ್ತೆ. ರೀ ಉಮಾ, ಏನ್ರಿ ಉಮಾ, ನಿಮ್ಮಲ್ಲಿ ಅಂತ್ಯಾಕ್ಷರಿ ಸದ್ ಕೇಳಿಸ್ತಾ ಇದೆ. ಯಾರು ಇವ್ರು? ಮೇಡಮ್, ನಾನು ಈವೆಂಟ್ ಮ್ಯಾನೇಜರ್ ಗಣೇಶ್ ಅಂತ. ಓಹೋ, ಅಂತ್ಯಾಕ್ಷರಿ ಮಾಡಿಸಕ್ಕೆ ಇವೆಂಟ್ ಮ್ಯಾನೇಜರ್ನ ಕರೆಸಿದ್ರಾ? ಅವ್ರು ಯಾರು? ಸರಿ ಉಮಾ, ಯಾರು ಇವರು? ಇವರು ನಮ್ಮ ಪಕ್ಕದ ಮನೆ ಪಂಕಜ ಅಂತ. ಇವ್ರ ದೇಹ ಮಾತ್ರ ಪಕ್ಕದ ಮನೇಲಿ ಇರುತ್ತೆ. ಇವ್ರ ಕಿವಿ, ಕಣ್ಣು, ಮನ್ಸು ಎಲ್ಲ ನಮ್ಮ ಮನೇಲೇ ಇರುತ್ತೆ. ಅದ್ಯಾಕೆ ಅವ್ರು ಹಂಗ್ ಹಾಕಿದ್ರು? ಅದು ಅವ್ರು ನಿನ್ನೆ ಒಂದು ಜೋಕ್ ಓದಿದ್ರಂತೆ. ಅದು ಇವತ್ತ ಅರ್ಥ ಆಗಿರಂತೆ. ಅದಕ್ಕೆ ನಗ್ತಾ ಇದ್ದಾರೆ. ಓಹೋ, ಹಾಗಿದ್ರೆ ಇವತ್ತಿನ ಜೊತೆಗೆ ನಾಳೆ ನಗ್ತೀರಾ? ಹೋಗ್ಲಿ ಬಿಡಿಪ್ಪ, ನಂಗೆ ಏನು ಅರ್ಥ ಆಗ್ಲಿಲ್ಲ. ನಂಗೆ ಸ್ವಲ್ಪ ಸಕ್ಕರೆ ಬೇಕಿತ್ತು, ತಗೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಸಂಗೀತದ ಸದ್ದು ಕೇಳಿಸ್ತು. ಇವರೆಲ್ಲ ಕಾರಲ್ಲಿ ಬಂದು ಹಿಡಿದಿದ್ ನೋಡ್ದೆ. ಆ ಮನುಷ್ಯ ಯಾರು ಗೊತ್ತಾಗ್ಲಿಲ್ಲ. ನಿಮ್ ಮಗಳು ಯಾವ್ದೋ ಹುಡುಗನ ಜೊತೆ ಬಂದು ರೀ. ಅದಕ್ಕೆ ವಿಷಯ ತಿಳ್ಕೊಂಡಂಗಾಗುತ್ತೆ, ಸಕ್ಕರೆನೂ ತಗೊಂಡೋದಂಗಾಗುತ್ತೆ ಅಂತ ಬಂದೆ ಅಷ್ಟೇ. ನೀವ್ಯಾರು? ನಾನಮ್ಮ ಜಾತ್ರೆ ಇಲ್ಲದೆ ಮದ್ವೆ ಎಲ್ಲ ಮಾಡಿಸ್ತೀನಿ. ಶಾಸ್ತ್ರಿಗಳೇ, ಇದೇನ್ ಮಾಡ್ತಿದ್ದೀರಾ? ನಮ್ಮ ಫೋಟೋಲ್ಲಿ ಯಾಕೆ ತೆಗಿತಾ ಇದ್ದೀರಾ? ಇದು ಫೋಟೋ ಅಲ್ಲ ಸ್ವಾಮಿ, ಫೇಸ್ ರೀಡ್ ಮಾಡುತ್ತೆ. ಅದೇ ಜಾತಕ ಪ್ರಿಪೇರ್ ಮಾಡಿ ಮೈತ್ರಿಕೂಟಗಳನ್ನೆಲ್ಲ ಮ್ಯಾಚ್ ಮಾಡಿ ನಮ್ಗೆ ರಿಪೋರ್ಟ್ ಕೊಡುತ್ತೆ. ಹೌದಾ? ನಾನು ಬರ್ದಿದ್ದ ಕಂಪ್ಯೂಟರ್ ಮನುಷ್ಯ ಕಥೆಲಿ ಇದೇ ತರ ಬರ್ದಿದ್ದೀನಿ ಕಣ್ರಿ. ಕಂಪ್ಯೂಟರ್ ಎದುರು ಕುಳಿತಿದ್ದ ಶಂಕರನ ಮುಖವನ್ನು ನೋಡಿ ಕಂಪ್ಯೂಟರ್ ಅವನ ಇಡೀ ಜಾತಕವನ್ನು ಹೇಳಿತು. ಅವನಿಗೆ ದೊರೆಯುವ ಹೆಣ್ಣು ಮತ್ತು ಅವರ ಮನೆ ವಿಳಾಸ ಎಲ್ಲವನ್ನು ನಮೂದಿಸಿದ ಹಾಳೆ ಪಕ್ಕದ ಪ್ರಿಂಟರ್ನಲ್ಲಿ ಮುದ್ರಿತವಾಗತೊಡಗಿತು. ನೋಡಮ್ಮ, ನಿಮ್ದು ಒಳ್ಳೆ ಮ್ಯಾಚು. ನಿಮ್ದು ಒಳ್ಳೆ ಮ್ಯಾಚು. ಬಿಡಿ ಪಾಪ, ಎಲ್ಲ ಸಂತೋಷ ಪಡ್ತಾ ಇದ್ದಾರೆ. ಹುಡುಗ ಹುಡುಗಿ ಮ್ಯಾಚು ಚೆನ್ನಾಗಿದೆ. ಆದ್ರೆ ನೀವ್ಯಾರು? ನಿಮ್ ಮ್ಯಾಚ್ ಕಾಣಿಸ್ತಾ ಇಲ್ವೇ ಇಲ್ಲಿ? ಶಾಸ್ತ್ರಿಗಳೇ, ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಜ್ಞಾಪಕ ಬರ್ತಾ ಇಲ್ವಲ್ಲಮ್ಮ? ನೀವೇ ನಂದು ನನ್ನ ಗಂಡದ್ದು ಮ್ಯಾಚ್ ಮಾಡಿದ್ರು. ಹೌದು ನೋಡು, ಇವಾಗ ಜ್ಞಾಪಕ ಬಂತು. ಹೇಗಿದಮ್ಮ ನಾನು ಮಾಡಿರೋ ಮ್ಯಾಚು? ಬಡ್ಕೋಬೇಕು ನೋಡಿ ಹೇಗಿದೆ ಅಂತ. ಯಾಕಮ್ಮ, ಏನಾಯ್ತು? ಬೆಳಗ್ಗೆಯಿಂದ ಸಂಜೆವರೆಗೂ ಟಿವಿ ಮುಂದೆ ಕುತ್ಕೊಂಡು ಕಾಫಿ ಕೊಡು, ತಿಂಡಿ ಕೊಡು, ಅದು ಕೊಡು, ಇದು ಕೊಡು ಅಂತ ನನ್ನ ಜೀವ ತಿಂತಾರೆ. ಅದ್ರ ಬದಲು ಬೇರೆ ಮ್ಯಾಚ್ ಮಾಡ್ಬೋದಿತ್ತಾನೆ. ನಿನ್ನ ಹತ್ರ ಮೊಬೈಲ್ ಇದೆ ಏನಮ್ಮ? ಏನಂತ ಕೇಳ್ತೀರಾ ಶಾಸ್ತ್ರಿಗಳೇ? ಮೊಬೈಲ್ ಇಲ್ದಿರೋ ಮನುಷ್ಯ ಇರ್ತಾನ? ಹೊಸ ಮೊಬೈಲ್ ತಗೊಂಡಾದ್ಮೇಲೆ ಆ ತಿಂಗಳಿಗೆ ಹೊಸ ಮಾಡಲ್ ಬರುತ್ತೆ. ಅವಾಗ ಹೊಸ ಮಾಡದೇ ಚೆನ್ನಾಗಿ ಅಂತ ಅನ್ಸುತ್ತೆ. ಅದೇ ತರ ಮದುವೆನು ನಮ್ಮ. ಹೌದೌದು, ಸರಿಯಾಗಿ ಹೇಳಿದ್ರಿ. ನಾನು ಬಂದ ವಿಷಯನೇ ಮರ್ತೋಯ್ತು ನೋಡಿ. ಹುಡುಗ ಹುಡುಗಿ ಮ್ಯಾಚ್ ಜೋಕ ಚೆನ್ನಾಗಿದೆ. ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಬಿಡಿ. ಶಾಸ್ತ್ರಿಗಳೇ, ಅದನ್ನ ಅವರೇ ಮಾಡ್ಕೊಬಿಟ್ಟಿದ್ದಾರೆ. ಯು ಆರ್ ಟೂ ಲೇಟ್. ಬೆಟರ್ ಲೇಟ್ ದೆನ್ ನೆವರ್. ಶುಭಶ್ಯ ಶೀಘ್ರಂ. ನಾನೇ ಮದುವೆ ನಿಂತು ಮದುವೆ ಫಿಕ್ಸ್ ಮಾಡ್ಕೊಡ್ತೀನಿ. ತಗೊಳ್ಳಿಯಮ್ಮ ನನ್ನ ವಿಸಿಟಿಂಗ್ ಕಾರ್ಡು. ಏನ್ರಿ ಅಮ್ಮ, ಮಗಳು ಮದ್ವೆ ಫಿಕ್ಸ್ ಆಯ್ತಾ? ಮೊದ್ಲು ಲೇಡೀಸ್ ಕ್ಲಬ್ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನಿಂತ್ಕೊಳ್ಳಿ ಪಂಕಜ, ಈಗ್ಲೂ ಯಾಕೆ ಹೇಳ್ಬೇಡಿ. ನೀವು ಅಷ್ಟೇ, ಯಾರಿಗೂ ಹೇಳ್ಬೇಡಿ. ಹೌದೌದು, ಸರಿಯಾಗಿ ಹೇಳಿದ್ರಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಥರ ಇತ್ತಲ್ಲ. ಪ್ರೀತಿಯ ಪ್ರಸಂಗಕ್ಕೆ ಹಾಸ್ಯ ಲೇಪನವಿತ್ತು. ನಮ್ಮನ್ನು ನಕ್ಕು ನಗಿಸಿದ ತಂಡಕ್ಕೆ ಧನ್ಯವಾದಗಳು. ಈಗ ಪಾತ್ರಗಳ ಪರಿಚಯ. ಸೀತೆಯ ಪಾತ್ರದಲ್ಲಿ ರೋಹಿಣಿ, ಸತೀಶನ ಪಾತ್ರದಲ್ಲಿ ಮೋಹನ್,
ಪಕ್ಕದ ಮನೆ ಪಂಕಜದ ಪಾತ್ರದಲ್ಲಿ ಆಶಾ, ಶಾಸ್ತ್ರಿಗಳ ಪಾತ್ರದಲ್ಲಿ ರಾಜಿ ಫಡ್ನಿಸ್, ಶ್ವೇತಾಳ ಪಾತ್ರದಲ್ಲಿ ಶ್ರೀಲಕ್ಷ್ಮಿ, ಗಿರಿಯ ಪಾತ್ರದಲ್ಲಿ ರಾಜೇಶ್, ರಮೇಶನ ಪಾತ್ರದಲ್ಲಿ ಮಹೇಶ್, ಟ್ರಿಪಲ್ ಹೆಚ್ ಈವೆಂಟ್ ಮ್ಯಾನೇಜರ್ ಗಣೇಶ್ ಪಾತ್ರದಲ್ಲಿ ರಾಮಕೃಷ್ಣ, ಉಮಾಳ ಪಾತ್ರದಲ್ಲಿ ನಾನು ನಿಮ್ಮೆಲ್ಲರ ನೆಚ್ಚಿನ ಪಲ್ಲವಿ. ಹಿನ್ನೆಲೆ ಬೆಳಕು ಮತ್ತು ಸಂಗೀತ ನಿರ್ವಹಿಸಿದವರು ಪುಣ್ಯಮೂರ್ತಿ. ಸಹ ನಿರ್ದೇಶನ ಶ್ರೀ ಅರುಣ್ ಪ್ರಕಾಶ್. ರಚನೆ ಮತ್ತು ನಿರ್ದೇಶನ ಶ್ರೀ ರಾಜನ್. ಧನ್ಯವಾದಗಳು.